ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಇಂಡಿಯನ್ ಮ್ಯಾಪ್ ಸಿರೀಸ್. ಮೈ ನೇಮ್ ಇಸ್ ರಾಜಶೇಖರ್. ಸ್ನೇಹಿತರೆ, ಈ ಒಂದು ಸಿರೀಸ್ನಲ್ಲಿ ನಾವು ಈಗಾಗಲೇ ಲಡಾಖ್, ಜಮ್ಮು ಕಾಶ್ಮೀರ್, ಹಿಮಾಚಲ ಪ್ರದೇಶ್, ಪಂಜಾಬ್, ಹರಿಯಾಣ, ದೆಹಲಿಯನ್ನು ನೋಡ್ಕೊಂಡ್ಬಂದ್ವಿ. ಇವತ್ತಿನ ಕ್ಲಾಸ್ನಲ್ಲಿ ದೇವತೆಗಳ ನಾಡು ಅಥವಾ ಲ್ಯಾಂಡ್ ಆಫ್ ಗಾಡ್ ಅಂತ ಕರೆಸ್ಕೊಳ್ಳುವಂತಹ ಉತ್ತರಾಖಂಡ ರಾಜ್ಯದ ಬಗ್ಗೆ ಚರ್ಚೆ ಮಾಡೋಣ. ಬೇಸಿಕಲಿ ಈ ರಾಜ್ಯ ಯಾಕೆ ಪ್ರಮುಖ ಆಗುತ್ತೆ ಅಂತ ಹೇಳಿದ್ರೆ, ಇದು ನೇಪಾಳ ಮತ್ತು ಚೀನಾ ಈ ಎರಡೂ ದೇಶಗಳ ಜೊತೆಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಇಟ್ ಹ್ಯಾಸ್ ಗಾಟ್ ಟೂ ಇಂಟರ್ನ್ಯಾಷನಲ್ ಬೌಂಡ್ರೀಸ್. ಆನ್ ಒನ್ ಸೈಡ್ ಈಸ್ ನೇಪಾಲ್, ಮತ್ತೊಂದು ಸೈಡ್ ಚೀನಾ. ಚೀನಾದ ಯಾವ ಪ್ರದೇಶ ಅಂತ ಕೇಳಿದ್ರೆ, ಚೀನಾ ಅಕ್ರಮವಾಗಿ ಅತಿಕ್ರಮಣ ಮಾಡಿಕೊಂಡಿರ್ತಕ್ಕಂತಹ ಟಿಬೇಟ್ ಪ್ರದೇಶದ ಜೊತೆಗೆ ಉತ್ತರಾಖಂಡ್ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಒಟ್ಟಿನಲ್ಲಿ ನೋಡೋದಾದ್ರೆ ಚೀನಾ ಮತ್ತು ನೇಪಾಳ ಜೊತೆ ತನ್ನ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂತಹ ರಾಜ್ಯ ಯಾವುದು ಅಂತ ಹೇಳಿದ್ರೆ ದಿ ಲ್ಯಾಂಡ್ ಆಫ್ ಗಾಡ್ಸ್ ಅಥವಾ ದೇವತೆಗಳ ನಾಡು, ದಿ ಉತ್ತರಾಖಂಡ್. ಫೈನ್. ಅಷ್ಟೇ ಅಲ್ಲ, ನಮ್ಮ ದೇಶದಲ್ಲಿ ಹಿಮಾಚಲ ಪ್ರದೇಶ ಮತ್ತು ಉತ್ತರ ಪ್ರದೇಶ ರಾಜ್ಯಗಳ ಜೊತೆ ಕೂಡ ತನ್ನ ಗಡಿಯನ್ನು ಇದು ಹಂಚಿಕೊಂಡಿದೆ. ಕ್ಲಿಯರ್? ಇನ್ನು ಇದರ ಭೌಗೋಳಿಕ ಲಕ್ಷಣಗಳನ್ನು ನೋಡೋದಾದರೆ, ಇಲ್ಲಿ ಗಡ್ವಾಲ್ ಮತ್ತು ಕುಮಾವುನ್ ಡಿವಿಷನ್ಸನ್ನು ನೋಡ್ಬೋದು, ಹಿಮಾಲಯನ್ ಡಿವಿಷನ್ಸು. ಜೊತೆಗೆ ಇಲ್ಲಿ ಲೆಸ್ಸರ್ ಹಿಮಾಲಯಸ್ ಕೂಡ ಇದೆ. ಆ್ಯಂಡ್ ಇಲ್ಲಿ ನಾಗಟಿಬ್ಬಾ ರೇಂಜನ್ನು ಕೂಡ ನೀವು ಕಾಣ್ಬೋದು. ಆ್ಯಂಡ್ ಪ್ರಮುಖ ಪಾಸಸ್ಗಳನ್ನು, ಮೌಂಟೇನ್ ಪಾಸಸ್ಗಳನ್ನು ನೋಡೋದಾದರೆ ತಾಂಗ್ಲಾ ಪಾಸ್, ಮನಾ ಪಾಸ್, ನೀತಿ ಪಾಸ್ ಆ್ಯಂಡ್ ಲಿಪು ಲೇಕ್ ಪಾಸ್. ಈ 4 ಪಾಸಸ್ ನೆನಪಿರಲಿ: ತಾಂಗ್ಲಾ ಪಾಸ್, ಮನಾ ಪಾಸ್, ಲಿಪು ಲೇಕ್ ಪಾಸ್ ಮತ್ತು ನೀತಿ ಪಾಸ್. ಪಾಸ್ ಅಂದರೆ ಏನು? 2 ಪರ್ವತಗಳ ನಡುವೆ ಇರತಕ್ಕಂತಹ ಒಂದು ಕಿರಿದಾದ ದಾರಿ, ಅದಕ್ಕೆ ಪಾಸ್ ಅಂತ ಕರಿತೀವಿ. ಈ 4 ಪಾಸಸ್ಗಳು ಎಲ್ಲಿ ಕಂಡು ಬರುತ್ತೆ? ದಿ ಸ್ಟೇಟ್ ಆಫ್ ಉತ್ತರಾಖಂಡಲ್ಲಿ, ಲ್ಯಾಂಡ್ ಆಫ್ ಗಾಡ್ಸ್ ಅಥವಾ ದೇವತೆಗಳ ನಾಡಿನಲ್ಲಿ ನೀವು ಕಾಣ್ತೀರಾ. ನೆಕ್ಸ್ಟ್ ಇಲ್ಲೇ ನಿಮಗೆ ಗಡ್ವಾಲ್ ಮತ್ತು ಕುಮಾವುನ್ ರೇಂಜಸ್ ಕೂಡ ಅಥವಾ ಡಿವಿಷನ್ಸ್ ಕೂಡ ಸಿಗುತ್ತೆ. ಆ್ಯಂಡ್ ಪ್ರಪಂಚದ ಅತ್ಯಂತ ಪ್ರಮುಖ ದೇವತೆಗಳು ನೆಲೆಸಿರುವುದು ಕೂಡ ಇದೇ ಒಂದು ಪ್ರದೇಶದಲ್ಲಿ. ಇಲ್ಲಿ ನಿಮಗೆ ಕೇದಾರ್ನಾಥ್, ನಂದಾದೇವಿ, ತ್ರಿಶೂಲ್ನಂತಹ ಪ್ರಮುಖ ಪರ್ವತ ಶಿಖರಗಳನ್ನು ಕೂಡ ನಾವು ಕಾಣಬಹುದು. ಆ್ಯಂಡ್ ದೂನ್ ಕಣಿವೆ ಆ್ಯಂಡ್ ತೆರಾಯ್ ಬಯಲು ಪ್ರದೇಶ. ನೋಡಿ, ತೆರಾಯ್ ಅನ್ನೋ ಒಂದು ಬಯಲು ಪ್ರದೇಶ, ಓಪನ್ ಲ್ಯಾಂಡ್ ಅಂದರೆ ಪ್ಲೇನ್ಸ್ ಕೂಡ ಇಲ್ಲೇ ಕಂಡುಬರುತ್ತೆ. ಜೊತೆಗೆ ದೂನ್ ಕಣಿವೆ ಕೂಡ ಕಂಡುಬರುತ್ತೆ. ಅಷ್ಟೇ ಅಲ್ಲ, 2 ಹೋಲಿ ರಿವರ್ಸ್ ಆಫ್ ದಿ ವರ್ಲ್ಡ್, ಗಂಗಾ ಮತ್ತು ಯಮುನಾ, ಇವುಗಳು ಉಗಮ ಎಲ್ಲಿ ಯಾವ ರಾಜ್ಯದಲ್ಲಾಗುತ್ತೆ? ಇದೇ ಸ್ಟೇಟ್ ಆಫ್ ಉತ್ತರಾಖಂಡ್. ರೈಟ್? ಈ ಎಲ್ಲ ಅಂಶಗಳಿಂದ ಇದನ್ನು ನಾವು ಲ್ಯಾಂಡ್ ಆಫ್ ಗಾಡ್ಸ್ ಅಂತ ಕರಿತೀವಿ. ಓಕೆ, ದೇವತೆಗಳ ನಾಡು. ಸೊ ಇಲ್ಲಿ ನೀವು ನೋಡ್ಬೋದು ಪ್ರಮುಖ ಡಿಸ್ಟ್ರಿಕ್ಸು. ಇಲ್ಲಿ ಬೇಕಾಗಿರ್ತಕ್ಕಂತಹ ಡಿಸ್ಟ್ರಿಕ್ಸ್ ನಮಗೆ ಒಂದು ಕಡೆ ಉತ್ತರಕಾಶಿ, ನೆಕ್ಸ್ಟ್ ಒಂದು ಹರಿದ್ವಾರ್, ನೆಕ್ಸ್ಟು ಪಿತೋರ್ಗರ್ ಆ್ಯಂಡ್ ಈ ಕಡೆ ನೈನಿತಾಲ್. ಉತ್ತರಕಾಶಿ, ಪಿತೋರ್ಗರ್, ಹರಿದ್ವಾರ್, ನೈನಿತಾಲ್, ಈ ಅಂಶಗಳನ್ನು ಅಥವಾ ಈ ಮ್ಯಾಪ್ಸನ್ನು ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಗಂಗಾ ಹುಟ್ಟುತ್ತೆ ಅಂತ ಹೇಳಿದೆ. ಗಂಗಾ ನದಿ ಅಂತ ಹೇಳಿದ್ಮೇಲೆ ನಾವು ಪ್ರಯಾಗಗಳ ಬಗ್ಗೆ ತಿಳಿದುಕೊಳ್ಳಲೇಬೇಕು. ಪ್ರಯಾಗ ಅಂತ ಏನು ಕರೆಸ್ಕೊಳ್ಳುತ್ತೆ, ಆ ಪ್ರಯಾಗಗಳು ಇರೋದೇ ಇದೇ ಉತ್ತರಾಖಂಡಲ್ಲಿ. ಮೊದಲನೇದಾಗಿ ಬದ್ರಿನಾಥ್ನಿಂದ ನಿಮಗೆ ಅಲಕನಂದಾ ನದಿ ಬರುತ್ತೆ. ಆ ಅಲಕನಂದಾ ನದಿಗೆ ವಿಷ್ಣು ಪ್ರಯಾಗಲ್ಲಿ ಧೌಲಿ ಗಂಗಾ ಜಾಯಿನ್ ಆಗಿ ಮುಂದುವರಿದು ಅದು ನಂದ ಪ್ರಯಾಗಲ್ಲಿ ನಂದಾಕಿನಿ ನದಿ ಜೊತೆಗೆ ಸೇರ್ಪಡೆ ಆಗುತ್ತೆ. ನಂತರದಲ್ಲಿ ಮುಂದುವರಿದು ಕರ್ಣಪ್ರಯಾಗಲ್ಲಿ ಪಿಂಡಾರ್ ಗಂಗಾ ಜೊತೆಗೆ ಸೇರಿಕೆ ಆಗುತ್ತೆ. ನಂತರದಲ್ಲಿ ರುದ್ರಪ್ರಯಾಗಲ್ಲಿ ಮಂದಾಕಿನಿ ನದಿ ಜೊತೆಗೆ ಸೇರಿಕೊಳ್ಳುತ್ತೆ. ನಂತರದಲ್ಲಿ ಈ ಅಲಕ್ನಂದ ಮುಂದೆ ದೇವಪ್ರಯಾಗಲ್ಲಿ ಭಾಗೀರಥಿ ನದಿ ಜೊತೆ ಸೇರಿಕೊಂಡು ಅಲ್ಲಿಂದ ಗಂಗಾ ನದಿಯಾಗಿ ತನ್ನ ಹೆಸರನ್ನು ಪಡ್ಕೊಂಡು ಗಂಗಾ ನದಿಯ ಉಗಮ ಆಗುತ್ತೆ. ಸೊ ಗಂಗಾ ನದಿ ಅಂದರೆ ಸ್ಟಾರ್ಟಿಂಗಿಂದನೇ ಗಂಗಾ ನದಿಯಾಗಿ ಹುಟ್ಕೊಂಡು ಹರ್ಕೊಂಬರಲ್ಲ, ಒಂದು ಸ್ಮಾಲ್ ಸ್ಟ್ರೀಮ್ ಇರುತ್ತೆ. ಅದು ಆ್ಯಕ್ಚುಲಿ ಈ 5 ಪ್ರಯಾಗಗಳನ್ನು ಸೇರ್ಕೊಂಡ ಮೇಲೆ 5 ಪ್ರಯಾಗಗಳಿಂದ ರಚನೆ ಆದಂತಹ ನದಿ ಯಾವುದು? ಗಂಗಾ ನದಿ ಆಗುತ್ತೆ. ಬದ್ರಿನಾಥಿಂದ ಅಲಕ್ನಾಥ್ ಶುರುವಾಗುತ್ತೆ. ಅಲಕ್ನಂದ ವಿಷ್ಣು ಪ್ರಯಾಗಲ್ಲಿ ಧೌಲಿ ಗಂಗಾನ ಸೇರ್ಪಡೆ ಆಗುತ್ತೆ. ನಂತರದಲ್ಲಿ ನಂದ ಪ್ರಯಾಗಲ್ಲಿ ನಂದಾಕಿನಿ ಜೊತೆಗೆ ಸೇರ್ಪಡೆ ಆಗುತ್ತೆ. ನಂತರದಲ್ಲಿ ಕರ್ಣಪ್ರಯಾಗಲ್ಲಿ ಪಿಂಡಾರ್ ಗಂಗಾ ಜೊತೆ ಸೇರ್ಪಡೆ ಆಗುತ್ತೆ. ನೆಕ್ಸ್ಟ್ ರುದ್ರಪ್ರಯಾಗಲ್ಲಿ ಮಂದಾಕಿನಿ ನದಿ ಜೊತೆ ಸೇರ್ಪಡೆ ಆಗುತ್ತೆ. ಕೊನೆಯದಾಗಿ ಭಾಗೀರಥಿ ಜೊತೆ ಸೇರಿಕೊಂಡು ಅದು ಗಂಗಾ ನದಿಯಾಗಿ ಮುಂದುವರಿಯುತ್ತೆ. ಈ ಪ್ರಯಾಗಗಳ ಬಗ್ಗೆ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟು ಈ ರಾಜ್ಯವನ್ನು ಆಳಿದಂತಹ ಪ್ರಮುಖ ರಾಜವಂಶಗಳು ಯಾವ್ಯಾವುದು ಅಂದರೆ, ಒಂದು ಕತ್ಯೂರಿ ಮತ್ತೊಂದು ಚಂದ್ ರಾಜವಂಶಗಳು. ಕತ್ಯೂರಿ ಆ್ಯಂಡ್ ಚಂದ್ ರಾಜವಂಶಗಳು.
2000ರಲ್ಲಿ ಈ ಒಂದು ರಾಜ್ಯ ಹೊಸ ರಾಜ್ಯವಾಗಿ ರೂಪುಗೊಂಡಿತ್ತು. ಕಮೆಂಟ್ಸಲ್ಲಿ ತಿಳಿಸಿ ಯಾವ ರಾಜ್ಯದಿಂದ ಬೇರ್ಪಡಿಸಿ ಉತ್ತರಾಖಂಡನ್ನು ರಚನೆ ಮಾಡಲಾಯಿತು, ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ಇಲ್ಲಿರ್ತಕ್ಕಂಥ ಪ್ರಮುಖ ನಗರಗಳನ್ನು ನೋಡೋದಾದರೆ ಮೊದಲನೇದಾಗಿ ಹರಿದ್ವಾರ ಗೊತ್ತಿರಬೇಕು. ಯಾಕಂದರೆ 4 ಪ್ರಮುಖ ಸ್ಥಳಗಳು, ಅಂದರೆ ಕುಂಭಮೇಳ ನಡೀತಕ್ಕಂತಹ 4 ಪ್ರಮುಖ ಸ್ಥಳಗಳಲ್ಲಿ ಹರಿದ್ವಾರ ಕೂಡ ಒಂದು. ಹರಿದ್ವಾರ, ಪ್ರಯಾಗ್ರಾಜ್, ಉಜ್ಜೈನ್, ನಾಶಿಕ್. ಹರಿದ್ವಾರ ಮ್ಯಾಪ್ ವೈಸ್ ನೆನ್ಪಿಟ್ಕೊಳ್ಳಿ. 4 ಕುಂಭಮೇಳಗಳು ಎಲ್ಲೆಲ್ಲಿ ನಡೆಯುತ್ತೆ? ಇಲ್ಲಿ ಉತ್ತರಾಖಂಡಲ್ಲಿ ಹರಿದ್ವಾರದಲ್ಲಿ ನಡೆಯುತ್ತೆ. ನೆಕ್ಸ್ಟ್ UPಯಲ್ಲಿ ನಿಮಗೆ ಪ್ರಯಾಗ್ರಾಜಲ್ಲಿ ನಡೆಯುತ್ತೆ. ನೆಕ್ಸ್ಟ್ ಮಧ್ಯಪ್ರದೇಶಲ್ಲಿ ನಿಮಗೆ ಉಜ್ಜಯಿನಿಯಲ್ಲಿ ನಡೆಯುತ್ತೆ. ನೆಕ್ಸ್ಟು ಇಲ್ಲಿ ಮಹಾರಾಷ್ಟ್ರದಲ್ಲಿ ನಾಶಿಕಲ್ಲಿ ನಡೆಯುತ್ತೆ. ರೈಟ್. ಸೊ ಕುಂಭಮೇಳ ನಡೀತಕ್ಕಂತಹ 4 ಪ್ರದೇಶಗಳು ಯಾವ್ಯಾವುದು? ಹರಿದ್ವಾರ, ಪ್ರಯಾಗ್ರಾಜ್, ಉಜ್ಜಯಿನಿ ಆ್ಯಂಡ್ ನಾಶಿಕ್. ಓಕೆ. ಇದರ ರಾಜಧಾನಿ ಡೆಹ್ರಾಡೂನ್. ಸರೋವರಗಳ ನಗರ ಅಂತ ಯಾವ್ದು ಕರೆಸ್ಕೊಳ್ಳುತ್ತೆ? ನೈನಿತಾಲ್. ಹರಿದ್ವಾರ ಮತ್ತು ಋಷಿಕೇಶ ಇಲ್ಲಿಯ ಆಧ್ಯಾತ್ಮಿಕ ಕೇಂದ್ರಗಳು. ಸಾಂಸ್ಕೃತಿಕ ತಾಣಗಳು ಯಾವ್ಯಾವುದು? ಪಿಥೋರ್ಗಢ್ ಮತ್ತು ಅಲ್ಮೋಲಾ. ರೈಟ್. ಇಲ್ಲಿಯ ರಾಷ್ಟ್ರೀಯ ಉದ್ಯಾನವನಗಳು ಅಥವಾ ನ್ಯಾಷನಲ್ ಪಾರ್ಕ್ಸ್ ನೋಡೋದಾದರೆ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್, ಇದು ಭಾರತದ ಮೊದಲ ಹುಲಿ ಪ್ರದೇಶ ಅಂತ ಕೂಡ ಕರೆಸ್ಕೊಳ್ಳುತ್ತೆ. ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ಎಸ್ಟಾಬ್ಲಿಷ್ ಆದಂತಹ ಫಸ್ಟ್ ಟೈಗರ್ ರಿಸರ್ವ್ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ 1936 ಇದನ್ನು ಸ್ಥಾಪನೆ ಮಾಡಲಾಗಿತ್ತು. ನೆಕ್ಸ್ಟು ವ್ಯಾಲಿ ಆಫ್ ಫ್ಲವರ್ಸ್, ಇದೊಂದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಕೂಡ ಹೌದು. ನಂತರದಲ್ಲಿ ರಾಜಾಜಿ ನ್ಯಾಷನಲ್ ಪಾರ್ಕ್ ಆ್ಯಂಡ್ ನಂದಾದೇವಿ ಬಯೋಸ್ಫಿಯರ್ ರಿಸರ್ವ್ ಕೂಡ ನಿಮಗೆ ದಿ ಸ್ಟೇಟ್ ಆಫ್ ಉತ್ತರಾಖಂಡಲ್ಲಿ ಕಂಡುಬರುತ್ತೆ. ದಿಸ್ ಈಸ್ ವ್ಯಾಲಿ ಆಫ್ ಫ್ಲವರ್ಸ್. ಆ್ಯಂಡ್ ಪ್ರಮುಖ ರಾಜ್ಯದ ಚಿಹ್ನೆಗಳನ್ನು ನೋಡೋದಾದರೆ ಹಿಮಾಲಯನ್ ಮೊನಲ್, ಇದು ಈ ರಾಜ್ಯದ ರಾಜ್ಯ ಪಕ್ಷಿ. ಹಿಮಾಲಯನ್ ಮೊನಲ್ ಇದು ಈ ರೇನ್ಬೋಲಿ ಕಂಡುಬರ್ತಕ್ಕಂತಹ ಬಗೆ ಬಗೆಯ ಬಣ್ಣಗಳಿಂದ ಮಾಡಲ್ಪಟ್ಟಿರುವಂತೆ ಗೋಚರ ಆಗುತ್ತೆ. ಹಾಗಾಗಿ ಇದನ್ನು ಹಿಮಾಲಯನ್ ಡ್ಯಾನ್ಸಿಂಗ್ ರೇನ್ಬೋ ಅಂತ ಕೂಡ ಕರಿತೀವಿ. ಹಿಮಾಲಯನ್ ಡ್ಯಾನ್ಸಿಂಗ್ ರೇನ್ಬೋ ಅಂದರೆ ಯಾವುದು? ಹಿಮಾಲಯನ್ ಮೊನಲ್. ಇದು ಯಾವ ರಾಜ್ಯದ ಚಿಹ್ನೆಯಾಗಿದೆ ಅಥವಾ ರಾಜ್ಯ ಪಕ್ಷಿಯಾಗಿದೆ? ದಿ ಸ್ಟೇಟ್ ಆಫ್ ಉತ್ತರಾಖಂಡ್. ನೆಕ್ಸ್ಟು ರಾಜ್ಯ ಪ್ರಾಣಿ ಅಲ್ಮೈನ್ ಕಸ್ತೂರಿ ಜಿಂಕೆ ಅಂತ ಕರಿತೀವಿ. ಇದು ಈ ಒಂದು ರಾಜ್ಯದ ಸ್ಟೇಟ್ ಅನಿಮಲ್ ಆಗಿರುತ್ತೆ. ಆ್ಯಂಡ್ ಸ್ಟೇಟ್ ಫ್ಲವರ್ ಬಂದ್ಬಿಟ್ಟು ಬ್ರಹ್ಮಕಮಲ ಆ್ಯಂಡ್ ಸ್ಟೇಟ್ ಟ್ರೀ ಬಂದ್ಬಿಟ್ಟು ಬುರಾಂಶ್. ವಿಶ್ವ ಪರಂಪರೆಯ ತಾಣಗಳು ನಂದಾದೇವಿ ನ್ಯಾಷನಲ್ ಪಾರ್ಕ್, ವ್ಯಾಲಿ ಆಫ್ ಫ್ಲವರ್ಸ್ ನ್ಯಾಷನಲ್ ಪಾರ್ಕ್ ಆ್ಯಂಡ್ ಟೆಂಟೇಟಿವ್ ಲಿಸ್ಟಲ್ಲಿ ಹರಿದ್ವಾರವನ್ನು ಕೂಡ ಸೇರಿಸಲಾಗಿದೆ. ಟೆಂಟೇಟಿವ್ ಲಿಸ್ಟಲ್ಲಿ ಇನ್ನೂ ಹೆರಿಟೇಜ್ ಸೈಟ್ ಆಗಿಲ್ಲ ಅದು. ಕ್ಲಿಯರ್. GI ಟ್ಯಾಗ್ಗಳನ್ನು ಹೊಂದಿರುವಂತಹ ಪ್ರಮುಖ ಉತ್ಪನ್ನಗಳು ತೆಹರಿ ಬೆಳ್ಳುಳ್ಳಿ, ಮಂಡುವಾ, ಬುರಾಂಶ್ ಜ್ಯೂಸ್ ಮತ್ತು ರಾಜ್ಮಾ. ರೈಟ್. ಸೊ ಇಲ್ಲಿ 4 ಧಾಮ್ ದೇವಾಲಯಗಳನ್ನು ನಾವು ಕಾಣ್ಬೋದು. ಪಂಚಪ್ರಯಾಗ್ ನೋಡಿದ್ವಿ. ಯಮುನೋತ್ರಿ, ಗಂಗೋತ್ರಿ, ಕೇದಾರ್ನಾಥ್ ಆ್ಯಂಡ್ ಬದ್ರಿನಾಥ್. ಸಾಹಸ ಕ್ರೀಡೆಗಳಿಗೂ ಕೂಡ ಈ ಒಂದು ನಗರ ಹೆಸರುವಾಸಿಯಾಗಿದೆ. ಯಾಕಂದರೆ ಹಿಮದಿಂದ ಆವೃತವಾಗಿರತಕ್ಕಂತಹ ಒಂದು ಪ್ರದೇಶಗಳು ಆ್ಯಂಡ್ ಅತ್ಯಂತ ಎತ್ತರದ ಪರ್ವತ ಶಿಖರಗಳು ಇರೋದರಿಂದ ಇಲ್ಲಿ ನೀವು ಸಾಹಸ ಕ್ರೀಡೆಗಳನ್ನು ಲೈಕ್ ಸ್ಕೀಯಿಂಗ್ ಆಗಿರ್ಬೋದು, ಜೆಟ್ ಸ್ಕೀ ಆಗಿರ್ಬೋದು ಅಥವಾ ಪ್ಯಾರಾಗ್ಲೈಡಿಂಗ್ ಆಗಿರ್ಬೋದು, ಇಲ್ಲಿ ಅವುಗಳನ್ನು ಕೂಡ ನೀವು ಕಾಣಬಹುದು. ಸೊ ಇಷ್ಟು ದಿ ಸ್ಟೇಟ್ ಆಫ್ ಉತ್ತರಾಖಂಡ್ ಬಗ್ಗೆ ಆಗಿತ್ತು. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಉತ್ತರ ಪ್ರದೇಶ ಬಗ್ಗೆ ಚರ್ಚೆ ಮಾಡೋಣ. ಈ ಒಂದು ಕ್ಲಾಸ್ನ ನೋಟ್ಸ್ ಬೇಕಾದರೆ KS ಗುರೂಜಿ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ. ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಥ್ಯಾಂಕ್ ಯು ಸೊ ಮಚ್. ಸಿ ಯು ಇನ್ ದಿ ನೆಕ್ಸ್ಟ್ ಕ್ಲಾಸ್.